ರಸ್ತೆ ಅಗಲೀಕರಣದ ನೆಪದಲ್ಲಿ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿದ್ದ ಅನೇಕ ಮರಗಳ ಮಾರಣ ಹೋಮ ನಡೆಯಿತು. ಅಷ್ಟೇ ಅಲ್ಲ, ಎಂಜಿ ರಸ್ತೆಯಲ್ಲಿದ್ದ ಮರಗಳು ಮಾಯವಾದವು. ಆದರೆ ಈ ಮರಗಳನ್ನು ಕಡಿದು ವರ್ಷಗಳೇ ಉರುಳಿದರೂ ಇಂದಿಗೂ ರಸ್ತೆಯಾಗಿಲ್ಲ. ಕಡಿದ ಮರಗಳಿಗೆ ಪರ್ಯಾಯವಾಗಿ ಮತ್ತೊಂದು ಗಿಡವನ್ನು ಬೆಳೆಸಿಲ್ಲ. ಇನ್ನು ಮನೆಗಳ ಮುಂದಿರುವ ರಸ್ತೆಗೆ ಹೊಂದಿಕೊಂಡಿರುವ ಮರಗಳ ಮಾರಣ ಹೋಮ ನಿರಂತರವಾಗಿ ನಡೆಯುತ್ತಿದ್ದರೂ ಅತ್ತ ಅರಣ್ಯ ಇಲಾಖೆಯವರಾಗಲಿ ಇತ್ತ ನಗರಸಭೆಯವರಾಗಲಿ ಅದರ ಕಡೆ ಗಮನ ನೀಡದ ಉದಾಹರಣೆಗಳೇ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇದೀಗ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ನೆನಪಿನ ವನ ಮಾಡಲು ಮುಂದಾಗಿದ್ದಾರೆ. ಇರುವ ವೃಕ್ಷ ಸಂಪತ್ತು ನಾಶ ಮಾಡಿ ಸಿಮೆಂಟ್ ಕಾಡು ಬೆಳೆಸುತ್ತಿರುವ ಈ ಕಾಲದಲ್ಲಿ ವನ ಸಂಪತ್ತು ಉಳಿಸುವುದು ಎಂಬುದು ಹಾಸ್ಯಾಸ್ಪದವಾಗಿದೆ. ಪೂರ್ವಕರು ಬೆಳೆಸಿದ ಅರಳಿ ಮರ, ಅಶ್ವತ್ಥ ಕಟ್ಟೆಗಳನ್ನು ಕೆಡವಿ ಅಲ್ಲಿ ರಸ್ತೆ, ಕಟ್ಟಡ ಕಟ್ಟುವ ನಾವು ಮತ್ತೆ ಅಂತಹ ಮರ ಬೆಳೆಸುವ ಆಲೋಚನೆ ಮಾಡಿದ ಉದಾಹರಣೆಯೇ ಇದೆಯೇ? ಆದರೆ ಅಂತಹ ಒಂದು ಕಾರ್ಯಕ್ಕೆ ಪ್ರಸ್ತುತ ನಗರಸಭೆ ಮುಂದಾಗಿರುವುದು ಮಾತ್ರ ಶ್ಲಾಘನೀಯ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇತ್ತೀಚೆಗೆ ನಡೆಯಿತು. ಈ ಸಭೆಯಲ್ಲಿ ಉಪಾಧ್ಯಕ್ಷ ನಾಗರಾಜ್ ಅವರು ಚಿಕ್ಕಬಳ್ಳಾಪುರದಲ್ಲಿ ನೆನಪಿನ ವನ ಮಾಡುವ ಬಗ್ಗೆ ಪ್ರಸ್ತಾಪ ಮಾಡಿದರು. ಈ ಪ್ರಸ್ತಾಪಕ್ಕೆ ಅಧ್ಯಕ್ಷ ಸೇರಿದಂತೆ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿದರು. ಐಡಿಎಸ್ಎಂಟಿ ಬಡಾವಣೆಯಲ್ಲಿ ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ನೆನಪಿನ ವನ ಮಾಡಬೇಕೆಂದು ತೀರ್ಮಾನಿಸಲಾಯಿತು. ಈ ಹಿಂದೆ ಇಂತಹ ತೀರ್ಮಾನಗಳು ಬಹಳಷ್ಟು ಆಗಿವೆ. ಆದರೆ ಅವುಗಳಲ್ಲಿ ಅನುಷ್ಠಾನವಾಗಿರುವುದು ಮಾತ್ರ ಕೆಲವಷ್ಟೇ. ಈ ನೆನಪಿನ ವನವು ಅದೇ ಹಾದಿ ಹಿಡಿಯಲಿದೆ ಎಂದು ಎಲ್ಲರೂ ಭಾವಿಸಿದ್ದಾರೆ. ಆದರೆ ಅದನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಮುಂದಾಗಿದ್ದಾರೆ. ಶತಾಯ ಗತಾಯ ನೆನಪಿನ ವನ ಮಾಡಲೇಬೇಕೆಂಬ ತೀರ್ಮಾನದೊಂದಿಗೆ ಇಂದು ಐಡಿಎಸ್ಎಂಟಿ ಬಡಾವಣೆಯ ಉದ್ಯಾನ ಜಾಗಕ್ಕೆ ಇಂದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದು ಸೋಮವಾರದಿಂದಲೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಅಂದರೆ ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ನೆನಪಿನ ವನ ನಿರ್ಮಾಣವಾಗಲಿದೆ ಎಂಬುದು ಸಮಾಧಾನಕರ ವಿಚಾರ. ಈ ನೆನಪಿನ ವನದಲ್ಲಿ ಯಾರದೇ ಹುಟ್ಟುಹಬ್ಬ, ಮದುವೆ, ವಾರ್ಷಿಕೋತ್ಸವ ಅಥವಾ ಮತ್ಯಾವುದೇ ಸಂಭ್ರಮಕ್ಕೆ ಇಲ್ಲಿ ಒಂದು ಗಿಡ ನೆಡಬಹುದು. ಹಾಗೆಯೇ ಚಿಕ್ಕಬಳ್ಳಾಪುರಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಗಣ್ಯರಿಂದಲೂ ಈ ವನದಲ್ಲಿ ಗಿಡ ನೆಡೆಸಲಾಗುತ್ತದೆ. ಹಾಗೆ ನೆಟ್ಟ ಗಿಡಗಳನ್ನು ನೀರು ಹಾಕಿ ಪೋಷಣೆ ಮಾಡಿ ಬೆಳೆಸುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಗರಸಭೆ ಸಿಬ್ಬಂದಿ ಮಾಡಲಿದೆ. ಹಾಗೆ ನೆಟ್ಟ ಗಿಡಗಳು ವನವಾಗಿ ಬದಲಾದರೆ ಚಿಕ್ಕಬಳ್ಳಾಪುರದಲ್ಲಿಯೂ ಒಂದು ಬೃಹತ್ ಉದ್ಯಾನ ನಿರ್ಮಾಣವಾಗಿ ಶಾಶ್ವತವಾಗಲಿದೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಒಂದು ಉದ್ಯಾನವನ, ನೆನಪಿನ ಹೊನ ಅಂತೇಳಿ ನಾನು ಏನು ಪ್ರಸ್ತಾಪ ಮಾಡಿದ್ದೆ ಅದನ್ನು ನಮ್ಮ ಈಗಿನ ಅಧ್ಯಕ್ಷರು ಅದೇ ರೀತಿ ಎಲ್ಲ ನಗರಸಭಾ ಸದಸ್ಯರು ಅಂತಿಮವಾಗಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ನೆನಪಿನ ಹೊನ ಮಾಡಬೇಕು ಅಂತೇಳಿ ಒಪ್ಕೊಂಡಿರ್ತಾರೆ. ಅದೇ ರೀತಿ ಈ ದಿನ ನಮ್ಮ ನಗರಸಭಾ ಅಧ್ಯಕ್ಷರು ಹಾಗೂ ನಾನು ಇಲ್ಲಿನ ನಿವಾಸಿಗಳು ಎಲ್ಲ ಈ ದಿನ ವೀಕ್ಷಣೆಗೆ ಅಂತೇಳಿ ಬಂದಿದ್ದೀವಿ. ಸೋಮವಾರದಿಂದ ಕೆಲಸ ಪ್ರಾರಂಭ ಆಗುತ್ತೆ. ಇದು ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಈ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಎಲ್ಲೂ ಕೂಡ ನೆನಪಿನ ಹೊನ ಇಲ್ಲ. ಇದೊಂದು ಇತಿಹಾಸ ಕಾರ್ಯಕ್ರಮ ಅಂತ ಹೇಳಬಲ್ಲೆ. ಇದನ್ನು ಉಳಿಸ್ಬೇಕು ನಾವು. ಅದೇ ರೀತಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಂದರೆ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಈ ರೀತಿ ಹಲವಾರು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮಾಡಿರ್ತಾರೆ. ಆದ್ದರಿಂದ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ನೆನಪಿನ ಹೊನನ ಈ ಪ್ರತಿಯೊಬ್ಬರು ನಗರಸಭೆ ಆಗಲಿ ಪೋಷಣೆ ಮಾಡಬೇಕು. ಅದೇ ರೀತಿ ಈ ನೆನಪಿನ ಹೊನ ಉದ್ಯಾನವನದ ಅಕ್ಕಪಕ್ಕದ ಎಲ್ಲ ನಾಗರಿಕರಿಗೂ ಸಹಕರಿಸಬೇಕಾಗಿದೆ. ಇದೇ ರೀತಿ ನೆನಪಿನ ವನಗಳು ಹುಬ್ಬಳ್ಳಿಯಲ್ಲಿ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಬೆಳೆಸಿದ ವನಗಳಿಂದಲೇ ಆ ನಗರಗಳಿಗೆ ಶುದ್ಧ ಗಾಳಿ ಲಭಿಸುತ್ತಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಇನ್ನೂ ಹೇಳಬೇಕೆಂದರೆ ಬೆಂಗಳೂರಿನಲ್ಲಿ ಲಾಲ್ಬಾಗ್, ಕಬ್ಬನ್ ಪಾರ್ಕ್ನಂತೆ ಈ ನೆನಪಿನ ವನವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ 4-5 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಂದರ ಉದ್ಯಾನ ಕಾಣಬಹುದಾಗಿದೆ.
ಆದರೆ ಅದಕ್ಕೆ ಇಚ್ಛಾಶಕ್ತಿ ಅಗತ್ಯವಿದ್ದು ಪ್ರಸ್ತುತ ಅಧ್ಯಕ್ಷ ಉಪಾಧ್ಯಕ್ಷರು ತೋರುತ್ತಿರುವ ಕಾಳಜಿಯನ್ನು ಭವಿಷ್ಯದಲ್ಲಿ ಬರುವ ಜನಪ್ರತಿನಿಧಿಗಳು ತೋರಿದಲ್ಲಿ ಮಾತ್ರ ಈ ಗುರಿ ಮುಟ್ಟಲು ಸಾಧ್ಯ. ಮುಂದಿನ ವಿಚಾರಗಳು ಏನೇ ಇದ್ದರೂ ಪ್ರಸ್ತುತ ಇದಕ್ಕೆ ಶ್ರೀಕಾರ ಹಾಡಿದ ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯ ಶ್ಲಾಘನೀಯವಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿಯೂ ಸುಂದರ ಉದ್ಯಾನ ನಿರ್ಮಾಣವಾಗಲಿ ಎಂದು ಆಶಿಸೋಣ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.